ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 30ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:37 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಮಧ್ಯಾಹ್ನ 1:12 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಅಪರಾಹ್ನ 4:46 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಅಪರಾಹ್ನ 3:54 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:40 ಸಂಜೆ 5:15 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:55 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:23 ಮಧ್ಯಾಹ್ನ 12:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:02 ಬೆಳಿಗ್ಗೆ 9:26 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ವಿಶೇಷವಾಗಿ ಭೂಮಿಕಾರಕ. ಹಾಗೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ದಿನ. ಲಾಭ ಇದೆ, ನಿಮ್ಮ ಪ್ರಯತ್ನದಲ್ಲಿ ಏನೋ ಒಂದು ಪ್ರಗತಿ ಇದೆ, ಸಮಾಧಾನ ಇದೆ. ಹಾಗೆ ಈ ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಹಸವನ್ನು ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ಸಮಯ.
ಪರೀಕ್ಷೆಯ ಬಗ್ಗೆ ನಿಮಗೆ ಒಳ್ಳೆಯ ಮಾಹಿತಿ ಸಿಕ್ಕತ್ತೆ. ಏನೋ ಒಂದು ಬಲ ನಿಮ್ಮಲ್ಲಿ, ಆತ್ಮವಿಶ್ವಾಸ, ಪರೀಕ್ಷೆಯನ್ನು ಎದುರಿಸಬಲ್ಲೆ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಇದೆಲ್ಲವೂ ಕೂಡ ತುಂಬಾ ಪಾಸಿಟಿವ್ ಆಗಿರುವಂತಹ ಬದಲಾವಣೆಗಳು ಈ ದಿನ ಆಗುವಂಥದ್ದು. ಹಾಗೆ ನಿಮ್ಮ ಶಕ್ತಿಗೆ ಮೀರಿದ ಕೆಲಸವನ್ನ ಮಾಡಲಿಕ್ಕೂ ಕೂಡ ಈ ದಿನ ಮನಸ್ಸಿರುತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರುಹೋರ ಏನಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಪ್ರಾತಃ ಕಾಲ 5 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 3 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರ ಮಾತ್ರ ಸ್ವಲ್ಪ ನಿಧಾನವಾದ ಪ್ರಗತಿಯನ್ನು ಹೊಂದಿರುವಂಥದ್ದು. ಕೆಲಸ ಕಾರ್ಯಗಳು ಅಷ್ಟು ಬೇಗ ಮುಂದುವರಿಯಲ್ಲ, ಮಂದಗತಿಯಲ್ಲಿ ನಡೆಯುತ್ತೆ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 49 ನಿಮಿಷದಿಂದ ರಾತ್ರಿ 7 ಗಂಟೆ 45 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 22 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ರವಿಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಈ ದಿನ ಇರುವಂತಹ ರವಿಹೋರದಲ್ಲಿ ನೀವು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಯಾವುದೇ ಇಲಾಖೆಗಳಲ್ಲಿ ಸರ್ಕಾರಿ ಕೆಲಸಗಳೇನಾದರೂ ಬಾಕಿ ಇದ್ರೆ ಅದನ್ನ ಫಾಲೋ ಅಪ್ ಮಾಡಬೇಕು. ಇಂತಹ ವಿಚಾರಗಳನ್ನ ಈ ದಿನ ಇರುವಂತಹ ರವಿಹೋರದಲ್ಲಿ ಮಾಡಿ, ತುಂಬಾ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಚಂದ್ರಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನ, ದ್ರವ ಪದಾರ್ಥಗಳನ್ನ ಯಾರು ಮಾರಾಟ ಮಾಡ್ತಾ ಇದ್ದೀರಿ, ಯಾರು ಖರೀದಿ ಮಾಡ್ತಾ ಇದ್ದೀರಿ, ಅವರು ಈ ಚಂದ್ರಹೋರದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ತಟಸ್ಥಗೊಳಿಸ್ಬಿಡಿ. ಯಾಕೆಂದ್ರೆ ವ್ಯಾಪಾರದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ, ಎಲ್ಲೋ ಒಂದು ಕಡೆ ಮೋಸ ಆಗುತ್ತೆ. ಹಾಗಾಗಿ ಈ ದಿನ ಇರುವಂತಹ ಚಂದ್ರಹೋರಾದ ಸಮಯ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಮಳೆಯ ವಿಚಾರಕ್ಕೆ ಬಂದ್ರೆ, ಈ ದಿನ ಪುಷ್ಯ ಮಳೆ 4ನೇ ಪಾದ ಆರಂಭ ಆಗ್ತಾ ಇದೆ. ಹಾಗಾಗಿ ಕೊನೆಯ ಹಂತದಲ್ಲಿ ಪುಷ್ಯ ಮಳೆ ಇರುವಂಥದ್ದು. ಇದು ಈ ಶುಕ್ರವಾರದವರೆಗೆ ಇರುತ್ತೆ. ಹಾಗಾಗಿ ಶನಿವಾರದಿಂದ ಆಶ್ಲೇಷ ಮಳೆ ಆರಂಭ ಆಗುತ್ತೆ. ಹಾಗಾಗಿ ಈ 4 ದಿನಗಳ ಕಾಲ ಮತ್ತೆ ಈ ಚಳಿಯ ವಾತಾವರಣ, ತುಂತುರು ಮಳೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ವಿಚಾರವನ್ನ ತಿಳಿಸ್ತಾ, ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂತ ಹೇಳಿದ್ರೆ ಕೃತ್ತಿಕಾ ನಕ್ಷತ್ರ ಇದೆ, ಜೊತೆಗೆ ಮಂಗಳವಾರ. ಈ ಎರಡೂ ಜೊತೆ ಸೇರಿದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದರಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಅದರಲ್ಲೂ ಬಹಳ ವಿಶೇಷವಾದಂತಹ, ಗುರುತರವಾದಂತಹ, ನೀವು ಅತಿ ಅವಶ್ಯಕವಾಗಿ ಮಾಡಬೇಕಾಗಿರುವಂತಹ ಕೆಲವು ಕೆಲಸಗಳನ್ನ ಈ ಒಂದು ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ಸಂದರ್ಭದಲ್ಲಿ ಆರಂಭ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಣಕಾಸಿನ ವಿಚಾರ ಆಗಲಿ, ಪ್ರಯಾಣದ ವಿಚಾರ ಆಗಲಿ, ಅಥವಾ ಕುಟುಂಬದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವಿಚಾರವಾಗಲಿ, ಅಥವಾ ವಿವಾಹ ಇತ್ಯಾದಿ ಶುಭ ಕಾರ್ಯಗಳ ವಿಚಾರವಾಗಲಿ, ಇದನ್ನ ನೀವು ಈ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಸರಳವಾಗಿ ಆಗುತ್ತೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಅದು ಯಶಸ್ವಿ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಯಾರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದೆ ಅಂಥವರು ಈ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮುಂದುವರಿಸಬಹುದು ಅಂತ ಹೇಳ್ತಾ, ಇನ್ನು ಈ ದಿನ ನಮ್ಮ ವೀಕ್ಷಕ ಬಂಧುಗಳು ಕೇಳಿರೋ ಪ್ರಕಾರ ಪರಿಹಾರ ಕ್ರಮಗಳ ಬಗ್ಗೆ ನೋಡೋಣ. ಇಲ್ಲಿ ಈ ದಿನ ಮಂಗಳವಾರ,
ಅದರಲ್ಲೂ ಸುಬ್ರಹ್ಮಣ್ಯನಿಗೆ ಸಮರ್ಪಣೆ ಆಗುವಂತಹ ದಿನ, ಅದರಲ್ಲೂ ಕೃತ್ತಿಕಾ ನಕ್ಷತ್ರ ಇರುವಂತಹ ದಿನ. ಬಹಳ ವಿಶೇಷವಾಗಿ ಆಡಿ ಕೃತ್ತಿಕಾವನ್ನ ಈ ದಿನ ಆಚರಣೆ ಮಾಡುವಂಥವ್ರು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡೋದ್ರಿಂದ ಈ ದಿನ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ನಿಮ್ಮ ಆಸುಪಾಸಿನಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯ ದೇವಾಲಯ ಇದ್ರೆ, ಮುರುಗನ ದೇವಸ್ಥಾನ ಇದ್ರೆ ಅಲ್ಲಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ಶಿವನ ಪರಿವಾರ ದೇವತೆಗಳನ್ನ ಈ ದಿನ ಸ್ಮರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಶಿವನ ಮುಖ್ಯ ಗಣಗಳಲ್ಲಿ ಕಾಲಭೈರವ ಸ್ವಾಮಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕಾಲಭೈರವನನ್ನ ಯಾರು ಪೂಜೆ ಮಾಡ್ತಾರೆ ಸದಾ ಕಾಲ ಅವನು ರಕ್ಷಣೆಗೆ ನಿಲ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಯಾವುದೇ ರೀತಿಯ ಭೂತ ಪ್ರೇತ ಚೇಷ್ಟೆಗಳಿರ್ಲಿ, ಯಾವುದೇ ರೀತಿಯ ದೃಷ್ಟಿ ದೋಷಗಳಿರ್ಲಿ, ಅವು ಹತ್ತಿರಕ್ಕೆ ಬರಲ್ಲ. ಸದಾ ರಕ್ಷಕನಾಗಿ ಕಾಯುವಂತಹ ದೈವಗಣ ಈ ಕಾಲಭೈರವ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವರು ಮನೆಯಲ್ಲಿ ವಿನಾಕಾರಣ ಕ್ಲೇಶಗಳು ಸಂಭವಿಸ್ತಾ ಇರುತ್ತೆ, ಹಾಗೆ ಹಣದ ನಷ್ಟ ಉಂಟಾಗ್ತಾ ಇರುತ್ತೆ, ಶತ್ರುಗಳ ಕೈ ಮೇಲಾಗ್ತಾ ಇರುತ್ತೆ. ಇದರಿಂದ ನಮಗೆ ಒಂದು ರೀತಿಯಲ್ಲಿ ಜೀವ ಭಯ, ಏನೋ ಒಂದು ಮನಸ್ಸಿಗೆ ಆತಂಕ ಬರ್ತಾ ಇರುತ್ತೆ. ಮುಂದೆ ಏನಾಗತ್ತೋ, ಮುಂದಿನ ಜೀವನ ಹೇಗೋ ಏನೋ ಅನ್ನುವಂಥ ಒಂದು ಆತಂಕ, ಅಭದ್ರತೆಯ ಸ್ಥಿತಿಯಲ್ಲಿ ಮನಸ್ಸಿರುತ್ತೆ. ಅಂಥವರು ಬಹಳ ಬೇಗ ಆ ಪರಿಸ್ಥಿತಿಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಕಾಲಭೈರವ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕು. ಶತ್ರು ನಾಶಕ್ಕೆ ಕಾಲಭೈರವನನ್ನ ಆರಾಧನೆ ಮಾಡಿ ಅನ್ನುವಂಥದ್ದೇ ನಮ್ಮ ಹಿರಿಯರು ಹೇಳಿರುವಂತಹ ಒಂದು ವಿಚಾರ. ಇದು ಬಹಳ ಬೇಗ ಸಿದ್ಧಿಸುವಂಥದ್ದು. ಹಾಗಾಗಿ 21 ಮಂಗಳವಾರ ನೀವು ಮಾಡಬೇಕಾಗಿರುವಂಥ ಒಂದು ಪರಿಹಾರ ಕ್ರಮ ಅದೇನಂದ್ರೆ, ಒಂದು ಕೂಷ್ಮಾಂಡ ದೀಪವನ್ನ ಹಚ್ಚಬೇಕು. ಅಂದ್ರೆ ಕೂಷ್ಮಾಂಡ ಅಂತ ಹೇಳಿದ್ರೆ ಕುಂಬಳಕಾಯಿ ದೀಪವನ್ನ ಹಚ್ಚಬೇಕು. ಕಾಲಭೈರವನ ಮಂದಿರದಲ್ಲಿ ಶತ್ರುಗಳ ಹೆಸರನ್ನ ಹೇಳಿ ಹಚ್ಚಿ ಬಂದ್ರೆ ಸಾಕು, ಆತನಿಗೆ ತಕ್ಕ ಶಾಸ್ತಿಯನ್ನ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಕಾಲಭೈರವ ಅನ್ನುವಂಥದ್ದು ಇದೆ. ಹಾಗಾಗಿ ಯಾರಿಗೆ ಜೀವನದಲ್ಲಿ ಭಯ ಇದೆ, ಅಭದ್ರತೆ ಇದೆ, ಏನೋ ಒಂದು ರೀತಿಯಲ್ಲಿ ಅಳುಕು ಅಂಜಿಕೆ ಅನ್ನುವಂಥದ್ದು ಇರುತ್ತೆ, ಯಾರೋ ಏನೋ ಮಾಡಿಸಿದ್ದಾರೆ, ಯಾವುದೋ ಶತ್ರುವಿನ ಕೈ ಮೇಲಾಗ್ತಾ ಇದೆ, ನನಗೆ ಮುಂದೆ ಸೋಲುಂಟಾಗುತ್ತೆ, ಇಂತಹ ಒಂದು ವಿಚಿತ್ರವಾದಂತಹ ಭಾವನೆಗಳು ಇರುವಂಥವ್ರು ಈ ಕೂಷ್ಮಾಂಡ ದೀಪವನ್ನ ಹಚ್ಚಿ ಬನ್ನಿ. ಅದರಲ್ಲೂ ಕಾಲಭೈರವನನ್ನ ಈ ದಿನ ಸ್ಮರಣೆ ಮಾಡಿಕೊಂಡು ಹಚ್ಚಿ, ಖಂಡಿತ ನಿಮ್ಮ ಭಯ ನಿವಾರಣೆ ಆಗುತ್ತೆ. ಹಾಗೆ ಮನಸ್ಸಿನಲ್ಲೂ ಕೂಡ ಒಂದು ಭದ್ರತೆಯ ಭಾವ ಮೂಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಶತ್ರುವನ್ನ ನಿಗ್ರಹ ಮಾಡಿಕೊಳ್ಳಿಕ್ಕೆ ಇದು ಬಹಳ ಅನುಕೂಲಕರವಾದಂತಹ ಒಂದು ಪ್ರಯೋಗ ಅನ್ನುವಂಥದ್ದು ಇದೆ. ಈಗ ಇನ್ನೊಂದು ಪ್ರಯೋಗವನ್ನ ಮಾಡಬಹುದು. ಏನಂದ್ರೆ, ಕೆಲವರಿಗೆ ಶತ್ರುಗಳು ಇದ್ದಾರೆ, ಕೆಲವರು ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ, ಏನೋ ಒಂದು ಕೃತ್ರಿಮ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಅದು ಕೆಲವು ಮನೆಗಳಲ್ಲಿ ಆ ರೀತಿಯ ಸೂಚನೆಗಳು ಕೂಡ ಸಿಗ್ತಾ ಇರುತ್ತೆ. ಅಂಥವರು ಇಂತಹ ಪ್ರಯೋಗಗಳನ್ನ ನಿಷ್ಕ್ರಿಯಗೊಳಿಸಬೇಕು ಅನ್ನುವಂಥದ್ದಕ್ಕೆ ಒಂದು ತಂತ್ರವನ್ನ ಅನುಸರಣೆ ಮಾಡಬಹುದು. ಇದು ಬಹಳ ಬಹಳ ಸರಳವಾಗಿರುವಂತಹ ಒಂದು ತಂತ್ರ, ಅಷ್ಟೇ ಪರಿಣಾಮಕಾರಿಯಾಗಿರುವಂಥದ್ದು, ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ತಂತ್ರ. ಆದರೆ ಇದಕ್ಕೆ ನಂಬಿಕೆ ಅನ್ನುವಂಥದ್ದು ಮಾತ್ರ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಯಾವುದೇ ಬುಧವಾರ ಒಂದು ಮುಷ್ಟಿ ಹಸಿರು ಸೋಂಪನ್ನ ತೆಗೆದುಕೊಳ್ಬೇಕು. ಈ ಸೋಂಪು ಕಾಳು ಅಂತ ಹೇಳ್ತಾರೆ. ಹಾಗಾಗಿ ಈ ಹೋಟೆಲ್ಗಳಲ್ಲಿ ಕೊಡುವಂತಹ ಸೋಂಪು ಕಾಳೇನಿದೆ ಅದು ಹಸಿರು ಬಣ್ಣದ್ದಾಗಿರ್ಬೇಕು. ಇದನ್ನ ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ನಿಮ್ಮ ತಲೆಯಿಂದ 7 ಸಾರಿ ಇಳೆ ತೆಗೆದು 3 ರಸ್ತೆ ಕೂಡುವಂತಹ ಸ್ಥಳದಲ್ಲಿ ಅದನ್ನ ಹಾಕಿ ಬರಬೇಕು. ಹಾಗೆ ಅದನ್ನ ಹಾಕಿ ಹಿಂದಿರುಗಿ ನೋಡಿದಂತೆ ಮನೆಗೆ ಬರಬೇಕು. ಮನೆಗೆ ಕೈಕಾಲುಗಳನ್ನು ತೊಳ್ಕೊಂಡು ಒಳ ಪ್ರವೇಶ ಮಾಡಿ ನಿಮ್ಮ ಕುಲದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಟ್ರೆ ಸಾಕು, ನಿಮ್ಮ ಶತ್ರುಗಳು ನಿರ್ನಾಮ ಆಗ್ತಾರೆ, ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ. ಹಾಗೆ ಇದನ್ನ ಒಮ್ಮೆ ಮಾಡಿದ್ರೆ ಸಾಕು. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಸ್ತಬ್ಧವಾಗಿದ್ರೆ ಅಥವಾ ಶತ್ರುವಿನ ಉಪಟಳ ಜಾಸ್ತಿ ಇದ್ರೆ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಮುಂಚೂಣಿಗೆ ಬರುವಂಥದ್ದು, ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ಯಾವುದೇ ರೀತಿಯಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗಲಿಕ್ಕೆ ಇದು ಕೂಡ ಒಂದು ಸರಳವಾದ ಪ್ರಯೋಗ. ಇದನ್ನ ನಂಬಿಕೆಯಿಂದ ಮಾಡಿ. ಅದರಲ್ಲೂ ನಮ್ಮ ಹಿರಿಯರು ಇಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ. ಕೆಲವರು ನಂಬಿಕೆಯಿಂದ ಇಂಥ ಪ್ರಯೋಗಗಳನ್ನು ಮಾಡಿ ಪ್ರಯೋಜನ ಪಡ್ಕೊಂಡಿರುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಕೂಡ ಈ ಒಂದು ಪ್ರಯತ್ನವನ್ನ ಮಾಡಿ. ಖರ್ಚು ಕಡಿಮೆ ಇದೆ, ಆದರೆ ನಂಬಿಕೆಯಿಂದ ಮಾಡಿ. ಯಾವತ್ತಾದ್ರೂ ಒಂದು ದಿನ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ವಾಸ್ತುವಿನ ವಿಚಾರವನ್ನು ಮಾತಾಡ್ತಾ ಇದ್ವಿ.
ಅದರಲ್ಲೂ ನಮ್ಮ ಹಲವಾರು ಬಂಧುಗಳು ಮನೆಗಳನ್ನ ಕಟ್ಟಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಅದರಲ್ಲೂ ಮನೆಗೆ ಬಾಗಿಲನ್ನ ಇಡಬೇಕು, ಯಾವ ದಿಕ್ಕಿಗೆ ಇಡಬೇಕು, ನಮ್ಮ ನಾಮ ನಕ್ಷತ್ರಕ್ಕೆ, ನಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ದಿಕ್ಕು ಯಾವುದು ಅನ್ನುವಂತಹ ವಿಚಾರವನ್ನ ಕೇಳ್ತಾ ಇದ್ರು. ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರಗಳನ್ನ ಹೇಳಿದೆ. ಆದರೆ ಈ ಒಂದು ಸಲ ಈ 4 ದಿಕ್ಕುಗಳಿಗೆ ಇಡುವಂತಹ ಬಾಗಿಲುಗಳು ಯಾವ ನಕ್ಷತ್ರದವರಿಗೆ ಯಾವ ಬಾಗಿಲು ಒಳ್ಳೆಯದನ್ನು ತರತ್ತೆ ಅನ್ನುವಂತಹ ವಿಚಾರಗಳನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಈ ದಿನ ಮಾಡೋಣ. ಇಲ್ಲಿ ಮನೆ ನಿರ್ಮಾಣದ ಸಮಯದಲ್ಲಿ ಮುಖ್ಯ ದ್ವಾರವನ್ನ ಇಡುವಂತವರು ಈ ನಕ್ಷತ್ರಗಳಿಗೆ ಅನುಸಾರವಾಗಿ ಇಡಬಹುದು. ಅದರಲ್ಲೂ ಪೂರ್ವಕ್ಕೆ, ಕೆಲವರು ಉತ್ತರಕ್ಕೆ, ಕೆಲವರು ಅನಿವಾರ್ಯವಾಗಿ ಪಶ್ಚಿಮಕ್ಕೆ ಇಡಬೇಕಾಗತ್ತೆ, ಕೆಲವರು ದಕ್ಷಿಣಕ್ಕೆ ಬಾಗಿಲನ್ನು ಕೂಡ ಇಡಬೇಕಾಗತ್ತೆ. ಆದ್ರೆ ಈಗಾಗಲೇ ಬಾಗಿಲನ್ನ ಇಟ್ಟಿರುವಂತವ್ರು ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಅದು ಇದೆಯಾ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮನೆಯ ಬಾಗಿಲು ಬಹಳ ಮುಖ್ಯ, ಸಿಂಹದ್ವಾರ. ಹಾಗಾಗಿ ನೀವು ಮಾಡುವಂತಹ ಎಲ್ಲ ವ್ಯವಹಾರಗಳು ಕೂಡ ಆ ಮುಖ್ಯ ದ್ವಾರದ ಸಲುವಾಗಿ ನಡೆಯುವಂಥದ್ದು. ನೀವು ಒಂದು ಕೆಲಸಕ್ಕೆ ಹೊರಗೆ ಹೋಗುವಾಗ ಆ ಮುಖ್ಯ ದ್ವಾರದ ಮೂಲಕವೇ ಪ್ರಯಾಣ ಮಾಡ್ತೀರಿ, ವಾಪಸ್ಸು ಬಂದಾಗ ಮುಖ್ಯ ದ್ವಾರವನ್ನ ಪ್ರವೇಶ ಮಾಡಿ ಬರ್ತೀರಿ. ಹಾಗಾಗಿ ಮನೆಗೆ ಹೃದಯ ಇದ್ದಂತೆ ಆ ಮುಖ್ಯ ದ್ವಾರ ಇರುವಂಥದ್ದು. ಹಾಗಾಗಿ ಅದು ಅತ್ಯುತ್ತಮವಾದಂತಹ ಸೂಕ್ತವಾದಂತಹ ದಿಕ್ಕಿನಲ್ಲಿದ್ರೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಆ ಮನೆಯಲ್ಲಿ ಒಂದು ಶಾಂತಿ, ನೆಮ್ಮದಿ, ಸಮೃದ್ಧಿ, ಅಭಿವೃದ್ಧಿ ಅನ್ನುವಂಥದ್ದು ಇರುತ್ತೆ. ಇಲ್ಲ ಅಂದ್ರೆ ತಮಗೆ ಗೊತ್ತಿದೆ ಆ ಮನೆಯಲ್ಲಿ ಒಂದು ಕಿರಿಕಿರಿ, ಏನೋ ಜಗಳ, ಮನಸ್ತಾಪ, ಕೈ ಹತ್ತಲ್ಲ, ಸಾಲ ಮಾಡ್ತಾ ಇರ್ತೀವಿ, ಅನಾರೋಗ್ಯ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಭೇದಾಭಿಪ್ರಾಯಗಳು ಪದೇ ಪದೇ ಬರ್ತಾ ಇರುತ್ತೆ. ಮಾನಸಿಕ ನೆಮ್ಮದಿ ಇರಲ್ಲ, ಮನೆ ಬಿಟ್ಟು ಓಡಿ ಹೋಗ್ಬಿಡೋಣ ಅನ್ನುವಂತಹ ಒಂದು ಸ್ಥಿತಿಯನ್ನು ತಲುಪುವಂಥದ್ದು ಇದೆ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣವಾಗಿರುವಂಥದ್ದು ನಮ್ಮ ಹಿರಿಯರು ಗುರುತಿಸಿರೋ ಹಾಗೆ ಮುಖ್ಯ ದ್ವಾರ. ಹಾಗಾಗಿ ಮನೆಯ ಮುಖ್ಯ ದ್ವಾರ ಬಹಳ ವಿಶೇಷವಾಗಿ ಸೂಕ್ತವಾದಂತಹ ಸ್ಥಳದಲ್ಲಿ ಇರಬೇಕು. ಎಲ್ಲ ಬಾಗಿಲುಗಳಿಗಿಂತಲೂ ಮುಖ್ಯ ದ್ವಾರ ಸ್ವಲ್ಪ ದೊಡ್ಡದಾಗಿರಬೇಕು, ಅದರಲ್ಲೂ ಅಲಂಕೃತವಾಗಿ ಇರಬೇಕು. ಹಾಗಾಗಿ ಮುಖ್ಯ ದ್ವಾರದ ಬಗ್ಗೆನೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೇವೆ. ಹಿಂದಿನ ವಿಡಿಯೋಗಳನ್ನು ನೋಡಿ ಅದರಲ್ಲಿ ನಿಮಗೆ ಸಿಕ್ಕತ್ತೆ ಈ ಮುಖ್ಯ ದ್ವಾರ ಹೇಗಿರಬೇಕು ಅನ್ನುವಂಥದ್ದು. ಆದರೆ ಈ ದಿನ ನಾವು ಯಾವ ನಕ್ಷತ್ರದವರಿಗೆ ಯಾವ ದಿಕ್ಕಿನ ಬಾಗಿಲು ಆಗಿ ಬರುತ್ತೆ ಅನ್ನುವಂತಹ ವಿಚಾರಗಳನ್ನ ನೋಡೋಣ. ಇನ್ನು ಈ ಪೂರ್ವ ದಿಕ್ಕಿಲಿಗೆ ಬಾಗಿಲನ್ನ ಇಡುವಂತವರ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ಅನುಸಾರವಾಗಿ ಪೂರ್ವ ದಿಕ್ಕಿಗೆ ಇಡಬೇಕಾದಂತವರು ಪುನರ್ವಸು 4ನೇ ಪಾದದಲ್ಲಿರುವಂತವರು, ಪುಷ್ಯ ಅಥವಾ ಆಶ್ಲೇಷ ನಕ್ಷತ್ರಗಳಲ್ಲಿ ಜನಿಸಿದಂಥವರು, ಅಂದ್ರೆ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವರು ಪೂರ್ವ ದಿಕ್ಕಿನ ಬಾಗಿಲನ್ನ ಇಡಬಹುದು. ಮನೆ ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರವನ್ನ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಇವರಿಗೆ ಒಳಿತಾಗುತ್ತೆ. ಇನ್ನು ವಿಶಾಖ ನಕ್ಷತ್ರದ 1ನೇ ಪಾದ, ಅನುರಾಧ ಮತ್ತೆ ಜ್ಯೇಷ್ಠ ನಕ್ಷತ್ರಗಳಲ್ಲಿ ಜನಿಸಿದಂಥವರು ಮನೆಯ ಮುಖ್ಯ ದ್ವಾರವನ್ನ ಪೂರ್ವ ದಿಕ್ಕಿನಲ್ಲಿ ಇಡಬಹುದು. ಇನ್ನು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ಅನುಸಾರವಾಗಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಅಥವಾ ಉತ್ತರ ಭಾದ್ರ ಮತ್ತೆ ರೇವತಿ ನಕ್ಷತ್ರ ಇದರಲ್ಲಿ ಜನಿಸಿದಂಥವರು ಮನೆಯ ಮುಖ್ಯ ದ್ವಾರವನ್ನ ಪೂರ್ವ ದಿಕ್ಕಿನಲ್ಲಿ ಇಡಬಹುದು, ಇವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಕೆಲವರು ಅನಿವಾರ್ಯವಾಗಿ ಬಾಗಿಲನ್ನ ಇಡಬೇಕಾಗತ್ತೆ. ಅಂಥವ್ರು ಯಾರು ಅಂತ ಹೇಳಿದ್ರೆ ಜನ್ಮ ನಕ್ಷತ್ರ ಆಗ್ಲಿ ಅಥವಾ ನಾಮ ನಕ್ಷತ್ರಕ್ಕೆ ಅನುಸಾರವಾಗಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಅಥವಾ ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರದ 1, 2ನೇ ಪಾದ ಅಂದ್ರೆ ವೃಷಭ ರಾಶಿಗೆ ಬರುತ್ತೆ. ಅಂಥವರು ಮನೆಯ ಮುಂಭಾಗಿಲನ್ನ ಪಶ್ಚಿಮ ದಿಕ್ಕಿನಲ್ಲಿ ಇಡಬಹುದು. ಇನ್ನು ಧನಿಷ್ಠ ನಕ್ಷತ್ರದ 3 ಮತ್ತೆ 4ನೇ ಪಾದ, ಹಾಗೆ ಶತಭಿಷ ಮತ್ತೆ ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದಂಥವರು ಅಂದ್ರೆ ಕುಂಭರಾಶಿಯವರು ಮನೆಯ ಮುಂಭಾಗಿಲನ್ನ ಪಶ್ಚಿಮ ದಿಕ್ಕಿನಲ್ಲಿ ಇಡಬಹುದು, ಅದು ಕೂಡ ಒಳ್ಳೆಯದಾಗುತ್ತೆ. ಇನ್ನು ಚಿತ್ತಾ ನಕ್ಷತ್ರದ 3 ಮತ್ತೆ 4ನೇ ಪಾದದವರು ಮತ್ತೆ ಸ್ವಾತಿ ಹಾಗೆ ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದಂಥವರು ಅಂದ್ರೆ ತುಲಾ ರಾಶಿಯಲ್ಲಿ ಜನಿಸಿದಂಥವರು ಪಶ್ಚಿಮ ದಿಕ್ಕಿನಲ್ಲಿ ಮನೆಯ ಮುಂಭಾಗಿಲನ್ನ ಇಡಬಹುದು. ಇನ್ನು ಉತ್ತರ ನಕ್ಷತ್ರದ 2, 3, 4ನೇ ಪಾದದಲ್ಲಿ ಜನಿಸಿದಂಥವರು ಅಥವಾ ಹಸ್ತ ನಕ್ಷತ್ರದ 1, 2, 3, 4ನೇ ಪಾದದಲ್ಲಿ ಜನಿಸಿದಂಥವರು ಹಾಗೆ ಚಿತ್ತಾ ನಕ್ಷತ್ರದ 1 ಮತ್ತೆ 2ನೇ ಪಾದದಲ್ಲಿ ಜನಿಸಿದಂಥವರು ಅಂದ್ರೆ ಕನ್ಯಾ ರಾಶಿಯಲ್ಲಿ ಜನಿಸಿದಂಥವರು ಮನೆಯ ಮುಖ್ಯ ದ್ವಾರವನ್ನ ಪಶ್ಚಿಮ ದಿಕ್ಕಿಗೆ ಇಡಬಹುದು. ಇನ್ನು ಕೆಲವರು ಉತ್ತರ ದಿಕ್ಕಿಗೆ ಬಾಗಿಲನ್ನ ಇಟ್ಟಿರ್ತಾರೆ ಅಥವಾ ಇಡುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಅವರು ಯಾವ ನಕ್ಷತ್ರದವರು ಅಥವಾ ಯಾವ ರಾಶಿಯವರು ಅಂತ ಹೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಅಶ್ವಿನಿ, ಭರಣಿ ಮತ್ತೆ ಕೃತಿಕಾ ನಕ್ಷತ್ರದ 1ನೇ ಪಾದ ಆಗಿದ್ರೆ ಅಂದ್ರೆ ಮೇಷ ರಾಶಿಯಲ್ಲಿ ಜನಿಸಿದಂಥವರು ಮನೆಯ ಮುಖ್ಯ ದ್ವಾರವನ್ನ ಉತ್ತರ ದಿಕ್ಕಿನಲ್ಲಿ ಇಡಬಹುದು. ಇನ್ನು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಮಖ, ಪುಬ್ಬ ಅಥವಾ ಉತ್ತರ ನಕ್ಷತ್ರದ 1ನೇ ಪಾದ ಆಗಿದ್ರೆ ಅಂದ್ರೆ ಸಿಂಹ ರಾಶಿ ಆಗಿದ್ರೆ ಮನೆಯ ಮುಖ್ಯ ದ್ವಾರವನ್ನ ಉತ್ತರ ದಿಕ್ಕಿನಲ್ಲಿ ಇಡಬಹುದು. ಇನ್ನು ಧನುರ್ ರಾಶಿಯವರು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತೆ
ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಇರುವಂತವರು ಮನೆಯ ಮುಖ್ಯ ದ್ವಾರವನ್ನ ಉತ್ತರ ದಿಕ್ಕಿನಲ್ಲಿ ಇಡಬಹುದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು. ಆದರೆ ಕೆಲವರು ನಕ್ಷತ್ರವನ್ನ ಗಮನಿಸದೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಇಡುವಂತದ್ದು ಕೂಡ ಇದೆ. ಇವೆರಡೂ ಕೂಡ ಸರ್ವಸಮ್ಮತವಾದಂತಹ ಒಂದು ದಿಕ್ಕು ಇಡಬಹುದು. ಇನ್ನು ಕೆಲವರು ಅನಿವಾರ್ಯವಾಗಿ ದಕ್ಷಿಣ ದಿಕ್ಕಿಗೆ ಬಾಗಿಲನ್ನ ಇಡಬೇಕು. ಅಂಥವ್ರು ಅಂತ ಹೇಳಿದ್ರೆ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ ಆಗಿದ್ರೆ, ಇನ್ನು ಆರಿದ್ರ ನಕ್ಷತ್ರದ 1, 2, 3, 4ನೇ ಪಾದ ಮತ್ತೆ ಪುನರ್ವಸು ನಕ್ಷತ್ರದ 1, 2, 3ನೇ ಪಾದಗಳಾಗಿದ್ರೆ, ಅಂದ್ರೆ ಮಿಥುನ ರಾಶಿಯಲ್ಲಿ ಜನಿಸಿದವರಾಗಿದ್ರೆ ಮನೆಯ ಮುಖ್ಯ ದ್ವಾರವನ್ನ ದಕ್ಷಿಣದಲ್ಲೂ ಕೂಡ ಇಡಬಹುದು. ಹಾಗೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದ ಅಥವಾ ಶ್ರವಣ ನಕ್ಷತ್ರ ಮತ್ತೆ ಧನಿಷ್ಠ ನಕ್ಷತ್ರದ 1, 2ನೇ ಪಾದಗಳಾಗಿದ್ರೆ, ಅಂದ್ರೆ ಮಕರ ರಾಶಿಯಲ್ಲಿ ಜನಿಸಿದಂಥವರು ಕೂಡ ಮುಖ್ಯ ದ್ವಾರವನ್ನ ದಕ್ಷಿಣದಲ್ಲಿ ಇಡಬಹುದು. ಇನ್ನು ಮನೆ ನಿರ್ಮಾಣದ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಬಾಗಿಲನ್ನ ನೀವು ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಕುಟುಂಬದ ಹಿರಿಯರ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಇದೆ. ಒಂದು ವೇಳೆ ನಿಮಗೆ ಇಷ್ಟವಾದ ದಿಕ್ಕಿನಲ್ಲಿ ಬಾಗಿಲನ್ನು ಇಡಲು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಒಂದು ಕಿಟಕಿಯನ್ನಾದರೂ ಅಲ್ಲಿ ಇಡಬೇಕು ಅನ್ನುವಂಥದ್ದು ಇದೆ. ಮತ್ತೆ ತಂದೆ ಅಥವಾ ತಾಯಿ ಇವರ ಜನ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಬರದೇ ಇದ್ರೆ ಪತಿ ಅಥವಾ ಪತ್ನಿಯ ಹೆಸರಿನ ಜನ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಮನೆಯ ಮುಖ್ಯ ದ್ವಾರದ ಬಾಗಿಲನ್ನು ಇಡಬಹುದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಬಂಧುಗಳೇ, ಈಗಾಗಲೇ ನೀವು ಮನೆಯನ್ನ ಕಟ್ಟಿದ್ರೆ, ಬಾಡಿಗೆ ಮನೆಯಲ್ಲಿ ಭೋಗ್ಯದ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ನಿಮ್ಮ ರಾಶಿ ಯಾವುದು, ಅದರಲ್ಲೂ ನಿಮ್ಮ ನಕ್ಷತ್ರ ಯಾವುದು, ಅದಕ್ಕೆ ಯಾವ ದಿಕ್ಕಿನ ಬಾಗಿಲಿದೆ, ಅದು ಹೊಂದಾಣಿಕೆ ಆಗ್ತಾ ಇದೆಯೇ ಇಲ್ಲವೇ ಅನ್ನುವಂಥ ವಿಚಾರವನ್ನ ನೋಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಈ 2ನೇ ಮನೆಯನ್ನ ಧನಸ್ಥಾನ ಅಂತಾರೆ, ವಾಕ್ಸ್ಥಾನ ಮತ್ತೆ ಕುಟುಂಬ ಸ್ಥಾನ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಈ ದಿನ ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವ್ರು, ಸ್ವಂತ ಬಿಸಿನೆಸ್ ಅನ್ನು ಮಾಡುವಂಥವ್ರು, ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ಅಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಾಗಲಿ ಅಥವಾ ಕಮಿಷನ್ ಏಜೆಂಟ್ಸ್ ಆಗಲಿ ಬಹಳ ವಿಶೇಷವಾಗಿ ಕಾಳಜಿಯಿಂದ ಈ ದಿನ ಕೆಲಸವನ್ನು ಮಾಡಬೇಕು. ಹಣಕಾಸಿನ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ. ಆದರೆ ರಿಯಲ್ ಎಸ್ಟೇಟ್ನಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ತುಂಬ ಕ್ಲಿಕ್ ಆಗುತ್ತೆ. ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಅನರ್ಥಗಳು ಉಂಟಾಗಬಹುದು. ವ್ಯಾಪಾರಸ್ಥರು ಈ ದಿನ ಮಾತನ್ನು ಕಡಿಮೆ ಮಾಡಿ ನಿಮ್ಮ ಒಂದು ವ್ಯವಹಾರವನ್ನು ಮುಂದೆ ಮಾಡಬೇಕಾಗತ್ತೆ. ಹಾಗೆ ಕುಟುಂಬದಲ್ಲೂ ಕೂಡ ಈ ದಿನ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದಿದೆ. ನಿಮ್ಮ ದುಡಿಮೆ ಎಷ್ಟು, ನಿಮ್ಮ ಖರ್ಚು ಎಷ್ಟು, ವೆಚ್ಚ ಎಷ್ಟು, ಮನೆಗೆ ಏನು ಮಾಡಿದ್ದೀಯಾ, ಮನೆಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನು ಅನುಕೂಲಗಳನ್ನು ಮಾಡಿದ್ದೀಯಾ ಅನ್ನುವಂಥ ವಿಚಾರಗಳು ಕೂಡ ಪ್ರಶ್ನೆಗೆ ಬರುವಂಥದ್ದು ಇದೆ. ಹಾಗೆ ನಿಮ್ಮ ಜವಾಬ್ದಾರಿಗಳೇನಾದರೂ ಇದ್ದರೆ ಕುಟುಂಬಕ್ಕಾಗಿ ಈ ದಿನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ದೀರ್ಘಕಾಲದಲ್ಲಿ ಆರೋಗ್ಯ ಸಮಸ್ಯೆಯಲ್ಲಿ ಇರುವಂಥವರು ಈ ದಿನ ಸ್ವಲ್ಪ ಸಮಸ್ಯೆ ಉಲ್ಬಣ ಆಗುವಂಥದ್ದು ಇದೆ. ಅದಕ್ಕಾಗಿ ಔಷಧೋಪಚಾರ, ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಈ ನಿಟ್ಟಿನಲ್ಲಿ ಇರುವಂಥದ್ದಾಗಿದೆ. ಹಾಗೆ ಈ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಬಂಧುಗಳ ಜೊತೆ, ಮಿತ್ರರ ಜೊತೆ, ಅದರಲ್ಲೂ ಉದ್ಯೋಗಸ್ಥರು, ಸಹೋದ್ಯೋಗಿಗಳ ಜೊತೆ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಈ ದಿನ ಹೋಗಬೇಡಿ. ಸಾಮಾನ್ಯವಾಗಿ ಆಗುವಂಥದ್ದು ಇದೆ. ಬಹಳ ಟೆಂಪ್ಟ್ ಆಗುತ್ತೆ. ತುಂಬ ಅಗ್ರೆಸಿವ್ ಆಗಿರ್ತೀರಿ, ಆಕ್ರಮಣ ಮಾಡುವಂಥ ಒಂದು ವಿಚಾರದಲ್ಲಿರ್ತೀರಿ. ಯಾಕೆಂದರೆ ಈ ಕುಜನಿಂದ ಸ್ವಲ್ಪ ಕೋಪ ತಾಪಗಳು ಈ ದಿನ ಜಾಸ್ತಿ ಇರುತ್ತೆ. ಆದರೆ ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲದ ದಿನ, ಅಭಿವೃದ್ಧಿಯ ದಿನ. ಹಾಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ದರೆ ಅದು ನಿವಾರಣೆ ಆಗುವಂಥ ದಿನ ಕೂಡ. ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸ್ಮೂತಾಗಿ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ ಚೆನ್ನಾಗಿದೆ. ಹಾಗಾಗಿ ನೀವು ಏನನ್ನ ಹೇಳಬೇಕೋ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಕೂಡ ಇದೆ. ಹಾಗೆ ಈ ಸ್ಥಿರಾಸ್ತಿ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಕೂಡಿ ಬರುತ್ತೆ.
ಹಾಗಾಗಿ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಈ ದಿನ ಅತ್ಯುತ್ತಮವಾದಂತಹ ಒಂದು ಸಂದರ್ಭ. ಇದರಲ್ಲಿ ಒಂದು ಅಗ್ರಿಮೆಂಟ್ ಆಗಲಿ ಅಥವಾ ಏನೋ ಒಂದು ರೀತಿಯಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ ನಿಮಗೆ ಅನುಕೂಲವನ್ನು ತರುತ್ತೆ. ನಿರೀಕ್ಷೆ ಮಾಡಿದಂಥ ಲಾಭ ನಿಮಗೆ ಸಿಕ್ಕತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ, ಪ್ರೀತಿ ಪಾತ್ರರ ಜೊತೆಯಲ್ಲಿ ದೈವಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥದ್ದು, ಅವರ ಜೊತೆ ಒಂದು ಸಂವಾದ, ಹರಟೆ, ಕಾಲಹರಣ, ಹಾಗೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರೋತ್ಸಾಹ ಸಿಕ್ಕುವಂಥದ್ದು. ಏಕೆಂದರೆ ಕೆಲವು ವಿಚಾರಗಳಲ್ಲಿ ನಿಮಗೆ ತುಂಬ ಸಹಾಯ ಬೇಕು, ಕೆಲವು ಮೋಟಿವೇಶನ್ ಅನ್ನುವಂಥದ್ದು ಬೇಕಾಗುತ್ತೆ. ಅದನ್ನು ಈ ದಿನ ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳು ಬರುತ್ತೆ. ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಸಮಯ ಪ್ರಜ್ಞೆ ಇರಲಿ. ಹಾಗೆ ಈ ದಿನ ಯಾರಿಂದ ಯಾವ ಕೆಲಸ ಆಗತ್ತೆ ಅನ್ನುವಂಥ ಒಂದು ಸೂಕ್ಷ್ಮತೆ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಬುದ್ಧಿವಂತಿಕೆಯ ನಡೆ ಈ ದಿನ ನಿಮ್ಮಲ್ಲಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ವಿಶೇಷವಾಗಿ ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವು ಹಣಕಾಸಿನ ವಿಚಾರಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ಲಾಭ ನಷ್ಟ ಲೆಕ್ಕಾಚಾರ ಚೆನ್ನಾಗಿದೆ, ಆದರೆ ಆ ಲೆಕ್ಕಾಚಾರದಲ್ಲೂ ಕೂಡ ಮೈಮರಿತೀರಿ, ಅಲ್ಲೂ ಕೂಡ ಎಡುವಂಥದ್ದು ಇದೆ. ಹಾಗೆ ಈ ಮರೆಮಾಚಿದ ನಿರುದ್ಯೋಗ ಅನ್ನುವಂಥದ್ದು ಬಹಳವಾಗಿ ಕಾಡುತ್ತೆ. ಕೈಯಲ್ಲಿ ಉದ್ಯೋಗ ಇದೆ, ಆದರೂ ಉದ್ಯೋಗ ಇಲ್ಲ. ಏಕೆಂದರೆ ಅದರಿಂದ ಬರುವಂಥ ಒಂದು ಫಲ, ಅದರಿಂದ ಬರುವಂಥ ಒಂದು ವೇತನ, ಸಂಬಳ, ಪ್ರತಿಫಲ ನಿಮಗೆ ಸಾಕಾಗಲ್ಲ. ಎಲ್ಲೋ ಒಂದು ಕಡೆ ಅತೃಪ್ತಿ ಅನ್ನುವಂಥದ್ದು ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಮನೆಯಲ್ಲಿರುವಂಥವರ ನಡತೆ, ಅವರ ಮಾತು ಕೂಡ ಈ ದಿನ ನಿಮಗೆ ಅಷ್ಟಾಗಿ ಹಿಡಿಸಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಅದರಲ್ಲಿ ತಪ್ಪು ಕಂಡುಹಿಡಿಯುವಂಥದ್ದು, ಅದರಲ್ಲಿ ದೋಷಗಳಿರುತ್ತೆ, ಅದರಲ್ಲಿ ಅಪಾರ್ಥಗಳಿದೆ, ಆದರೂ ನಿಮಗೆ ಯಾವುದೋ ರೀತಿಯಲ್ಲಿ ಪಿತೂರಿ ಮಾಡ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗೆ ನಿಮ್ಮನ್ನು ನಂಬಿರುವಂಥವರು, ಪ್ರೀತಿ ಪಾತ್ರರು, ನಿಮ್ಮ ಆಪ್ತ ಸ್ನೇಹಿತರು, ಅವರನ್ನು ಕೂಡ ಇದನ್ನು ಸ್ವಲ್ಪ ಅನುಮಾನದ ದೃಷ್ಟಿಯಲ್ಲಿ ನೋಡುವಂಥದ್ದು ಕೂಡ ಇದೆ. ಹಾಗೆ ಈ ಕಷ್ಟಗಳ ಸರಮಾಲೆಯನ್ನು ಎದುರಿಸ್ತಾ ಇದ್ದೀರಿ. ಎಷ್ಟೋ ಕಷ್ಟಗಳಲ್ಲಿ ನೀವು ಮಿಂದು ಎದ್ದಿದ್ದೀರಿ. ಆದರೂ ಭಗವಂತ ನಿಮ್ಮನ್ನು ಕಷ್ಟದ ಆಳಕ್ಕೆ ಕರೆದೊಯ್ಯುವಂಥ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ನಿಮ್ಮನ್ನು ಅದರಲ್ಲಿ ಮುಳುಗಿಸೋದಕ್ಕಲ್ಲ, ಅದಕ್ಕೆ ಬದಲಾಗಿ ನಿಮ್ಮನ್ನು ಚೆನ್ನಾಗಿ ತೊಳೆದು ಶುದ್ಧೀಕರಿಸಿ ಪರಿಶುದ್ಧವಾದಂಥ ಮನುಷ್ಯನನ್ನು ಮಾಡಲಿಕ್ಕೆ ಕಷ್ಟಗಳು ಬರ್ತಾ ಇದೆ. ಹಾಗಾಗಿ ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ಇನ್ನೂ ಕೂಡ ನಿಮಗೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯದಿಂದ ಅಂಥ ಪರಿಸ್ಥಿತಿಗಳು ಬಂದರೆ ನೀವು ಈ ದಿನ ಕೂಡ ಅದನ್ನು ಎದುರಿಸಬೇಕು. ಮುಂದೆ ನಿಮಗೆ ಒಳ್ಳೆಯ ಫಲ ಕಾದಿದೆ. ಆದರೆ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿರಿ. ಮನೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇದ್ದರೆ ಮಾತ್ರ ಕೆಲಸಗಳಾಗುತ್ತೆ. ಹಾಗೆ ಈ ದಿನ ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ, ಏಕೆಂದರೆ ಅನುಭವದ ಮಾತು, ಅದನ್ನು ಕೇಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ದ್ವಂದ್ವತೆಗಳು ಇರುವಂಥದ್ದು, ಈಗಾಗಲೇ ಹೇಳಿದಾಗೆ ಇದರಿಂದ ನೆಮ್ಮದಿ ಇರಲ್ಲ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಭಗವಂತನ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಈ ದಿನ ಗಣಪತಿಯ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಹೊಸ ದಿನ, ಲವಲವಿಕೆಯ ದಿನ, ಚಟುವಟಿಕೆಯ ದಿನ, ಸಂತೋಷದ ದಿನ. ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಲಾಭವನ್ನು ಪಡ್ಕೊಳ್ಳುವಂಥದ್ದು, ಹೊಸ ಮಾರ್ಗೋಪಾಯಗಳನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಸುದಿನ ನಿಮಗೆ. ಹಾಗೆ ಈ ದಿನ ನಿಮ್ಮ ಆತ್ಮೀಯರಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಸಹಾಯ ಸಿಕ್ಕತ್ತೆ. ಹಾಗಾಗಿ ಈ ದಿನ ಯಾವುದಕ್ಕೂ ಮೋಸ ಇಲ್ಲ, ಕೊರತೆ ಇಲ್ಲ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಊಟ ಇಲ್ಲ ಅಂದರೂ ಸಂಪಾದನೆ ಮಾಡ್ತೀರಿ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೂ ಯಾರ ಬಳಿಯಲ್ಲಾದರೂ ಕೂತು ಚರ್ಚೆ ಮಾಡೋದ್ರಿಂದ, ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಕೂಡ ಸಿಕ್ಕತ್ತೆ. ಹಾಗೆ
ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿರುವಂಥವ್ರಿಗೆ ನಿಮ್ಮ ಸ್ಥಾನಮಾನದಲ್ಲಿ ಸ್ವಲ್ಪ ಹೆಚ್ಚಳ, ಒಂದು ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸದ ಒಂದು ಸ್ಟೈಲ್ ಏನಿದೆ ಅದು ನಿಮ್ಮ ಮೇಲಧಿಕಾರಿಗಳಿಗೂ ಇಷ್ಟ ಆಗುತ್ತೆ. ಸಹೋದ್ಯೋಗಿಗಳಿಗೂ ಕೂಡ ಅದನ್ನು ಬಹಳ ಮುಖ್ಯವಾಗಿ ಪರಿಗಣಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಗೃಹೋಪಯೋಗಿ ಉಪಕರಣವನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಮನೆಗೆ ಬೇಕಾದಂಥ ಒಂದು ವಸ್ತು ಅದನ್ನು ತರಬೇಕು, ಅದರಲ್ಲಿ ಅನುಕೂಲ ಕೂಡ ಇದೆ. ಈ ದಿನ ಮಾಡುವಂಥ ಪ್ರಯಾಣ ಬಹಳ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಸಂಬಂಧಿಕರನ್ನು ಭೇಟಿ ಮಾಡುವಂಥ ವಿಚಾರವಾಗಲಿ ಅಥವಾ ಕೊಟ್ಟಿರುವಂಥ ಸಾಲವನ್ನು ಈ ದಿನ ವಸೂಲಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಾಗಲಿ ಭಾಗಶಃ ಯಶಸ್ಸು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಭರವಸೆ ಈ ದಿನ ಸಿಕ್ಕುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ಅನುಭವ ಕೂಡ ಇದೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಕಾರಣ ಇಲ್ಲದೆ ಬದಲಾಯಿಸಬೇಡಿ. ಅದಕ್ಕೆ ಕಾರಣ ಬೇಕು. ಆ ಕಾರಣವನ್ನು ನೀವೇ ನೋಡಿ ಅದಕ್ಕೆ ಒಂದು ಉತ್ತರವನ್ನು ಕೂಡ ನಿಮಗೆ ನೀವೇ ಕೊಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಎಲ್ಲ ಆಗು ಹೋಗುಗಳಿಗೂ ಕೂಡ ಈ ದಿನ ನೀವೇ ಜವಾಬ್ದಾರರು. ನಿಮ್ಮ ಮಾತು ಜವಾಬ್ದಾರಿಯುತವಾಗಿದೆ, ನಿಮ್ಮ ನಿರ್ಧಾರ ಜವಾಬ್ದಾರಿಯುತವಾಗಿದೆ. ನೀವು ಪ್ರಮುಖವಾಗಿ ಅದಕ್ಕೆ ಜವಾಬ್ದಾರಿ. ಯು ಆರ್ ರೆಸ್ಪಾನ್ಸಿಬಲ್. ಹಾಗೆ ಈ ದಿನ ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆ, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಒಂದು ಸದ್ಭಾವನೆಯಿಂದ ಕೆಲಸಗಳನ್ನು ಮಾಡಿ 100ಕ್ಕೆ 100 ಯಶಸ್ವಿ ಈ ದಿನ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಕುಮಾರಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಮುರುಗನನ್ನು ಈ ದಿನ ಧ್ಯಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕರ್ಮಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಒಂದು ನೆಮ್ಮದಿಯನ್ನು ಕಾಣುವಂಥದ್ದು. ಏನೋ ಒಂದು ಒಳ್ಳೆಯ ಪ್ರಯತ್ನ ಆಗ್ತಾ ಇದೆ, ಪ್ರಾರಂಭ ಚೆನ್ನಾಗಿದೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಅದಕ್ಕೆ ನಿಮ್ಮ ಆಪ್ತ ಸ್ನೇಹಿತರಾಗಲಿ ಅಥವಾ ಈ ನಯವಂಚಕರಾಗಲಿ ಹಿತಶತ್ರುಗಳಾಗಲಿ ಸ್ವಲ್ಪ ಒಂದು ಮೆಡ್ಲು ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲಿ ಅವರದ್ದು ಒಂದು ಪಾತ್ರ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಪಕ್ಕಕ್ಕಿಟ್ಟು ಮುಂದೆ ಹೋದರೆ ಖಂಡಿತ ಜಯ ನಿಮ್ಮದಾಗತ್ತೆ. ಹಾಗೆ ಈ ದಿನದಲ್ಲಿ ಹಿರಿಯರ ಮಾತಿನಲ್ಲಿ ಏನೋ ಒಂದು ಹಠಾತ್ತಾಗಿ ಆರ್ಥಿಕ ಲಾಭ ಸಿಕ್ಕುವಂಥ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಹಾಗೆ ಕೈಗೊಂಡಂತಹ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯಬಹುದು, ಆದರೂ ಕೂಡ ಒಂದು ಸ್ಥಿರವಾದಂತಹ ಫಲಿತಾಂಶವನ್ನು ಅದು ನಿಮಗೆ ತಂದು ಕೊಡುತ್ತೆ. ಹಾಗೆ ಈ ದಿನ ಕುಟುಂಬದ ಒಂದು ವಿಚಾರದಲ್ಲಾಗಲಿ ಕುಟುಂಬದ ವಿದ್ಯಮಾನಗಳಾಗಲಿ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸ್ಬೋದು. ಏಕೆಂದರೆ ಶಿಸ್ತನ್ನು ನೀವು ಬಯಸುವಂಥವ್ರು. ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಂದ ಅಶಿಸ್ತಿನ ವಾತಾವರಣ ಆ ಕುಟುಂಬದ ವಾತಾವರಣವನ್ನೇ ಕೆಡಿಸ್ತಾ ಇದೆ, ನೆಮ್ಮದಿಗೆ ಭಂಗ ತರ್ತಾ ಇದೆ. ಅದಕ್ಕಾಗಿಯೇ ಅವರನ್ನು ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಬೆಳೆದ ಮಕ್ಕಳಾಗಲಿ ಬೆಳೆದವರಾಗಲಿ ನಿಮ್ಮ ಮುಂದೆ ಇದ್ದಾಗ ಅವರಿಗೆ ಯಾವುದೇ ರೀತಿಯ ಸಲಹೆ ಉಪದೇಶ ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಬಹಳ ಸೂಕ್ಷ್ಮವಾಗಿ ಆಡಬೇಕಾಗುತ್ತೆ. ಅದರಲ್ಲೂ ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಬಹಳ ಮುಖ್ಯ, ಎಲ್ಲ ಇರುವಾಗ ವಿನಯ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ಈ ದಿನ ನಿಮ್ಮಲ್ಲಿದ್ದರೆ ಉತ್ತಮವಾದ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ವ್ಯವಹಾರಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಕೆಲವು ವಿಚಾರಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಕೂಡ ತುಂಬ ಅನಿವಾರ್ಯವಾಗಿ ಆಗಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಮೇಲಧಿಕಾರಿಗಳ ವಿಶ್ವಾಸವನ್ನು ಪಡ್ಕೊಳ್ತೀರಿ, ಸಹೋದ್ಯೋಗಿಗಳ ಸಹಮತವನ್ನು ಪಡ್ಕೊಳ್ತೀರಿ. ಇದಕ್ಕಿಂತ ಇನ್ನೇನು ಬೇಕು? ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಆದರೆ ಅದರ ಫಲವನ್ನು ನೀವು ಅನುಭವಿಸುವ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ವಿವೇಚನೆ ಅನ್ನುವಂಥದ್ದು ಇರಲಿ, ದೂರದೃಷ್ಟಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ ಏನೋ ಕೆಲಸಕ್ಕೆ ಕೈ ಹಾಕಿದ್ದೀರಿ, ಆದರೆ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕೆಲಸ ಆಗತ್ತೋ ಇಲ್ವೋ ಅನ್ನುವಂಥ ಅನುಮಾನ ಬೇರೆ ನಿಮಗೆ. ಆದರೆ ಸಾಧನೆ ಮಾಡಲಿಕ್ಕೆ ಬುದ್ಧಿವಂತಿಕೆ ಬೇಡ, ಅದರಲ್ಲೂ ವಿದ್ವತ್ತಂತೂ ಬೇಡವೇ ಬೇಡ.
ಆದರೆ ಹಿಡಿದ ಕೆಲಸವನ್ನು ಕೈ ಬಿಡದೆ ಮಾಡುವಂಥ ಛಲ ಹೊಂದಿದ್ರೆ ಸಾಕು. ಹಾಗಾಗಿ ಸ್ವಲ್ಪ ಛಲ ಇರಬೇಕು, ಹಠ ಇರಬೇಕು, ಕೆಲಸ ಆಗಲೇಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಂದರೆ ಸಾಕು, ಕೆಲಸಗಳಾಗುತ್ತೆ. ಹಾಗೆ ನಗುವವರ ಮುಂದೆ ಎಡವು ಬೀಳುವಂಥ ಸ್ವಭಾವ ನಿಮ್ಮದು. ಯಾಕೆಂದರೆ 4 ಜನ ಇದ್ದಾಗ ಏನೋ ಒಂದು ಎಡವಟ್ಟು ಮಾಡಿಕೊಳ್ಳುವಂಥದ್ದು ಇದೆ. ಆದರೆ ಈ ದಿನ ಮಾತ್ರ ಬಹಳ ಹುಷಾರಾಗಿದ್ದೀರಿ. ನಿಮ್ಮ ಅನುಭವ ನಿಮಗೆ ತಕ್ಕ ಪಾಠವನ್ನು ಕಲಿಸಿದೆ. ಹಾಗಾಗಿನೇ ಕೆಲವು ಕೆಲಸಗಳ ಸಾಧಕ ಬಾಧಕಗಳನ್ನು ನೋಡಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಸಿದ್ಧತೆ ಇಲ್ಲದೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಅಷ್ಟೊಂದು ಫಲ ಈ ದಿನ ಸಿಕ್ಕಲ್ಲ. ಹಾಗೆ ಮನೆಯ ಹೊರಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ಸ್ವಲ್ಪ ಮೋಸ ಆಗುವಂಥದ್ದು, ಇಲ್ಲ ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಬೆಳೆದು ಮನಸ್ಸಿಗೆ ಈ ದಿನ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಹಣಕಾಸಿನ ಜವಾಬ್ದಾರಿ ಬಂದಾಗ ಸ್ವಲ್ಪ ನಿರಾಸೆ ಇದೆ. ಏಕೆಂದರೆ ಕೈಯಲ್ಲಿ ಖರ್ಚಿಗೆ ಬೇಕಾಗುವಷ್ಟು ಹಣ ಇಲ್ಲ. ಹಾಗಾಗಿನೇ ನಿಮ್ಮ ಯೋಜನೆಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಆಸೆಗಳು ಹತೋಟಿಯಲ್ಲಿದ್ದಷ್ಟು ದಿನ ಜೀವನ ಹಿಡಿತದಲ್ಲಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವರ ಬಳಿ ಕೈಚಾಚಬೇಕು, ಸಾಲ ಸೋಲ ಮಾಡಬೇಕು, ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಕೆಲವು ಆಲೋಚನೆಗಳು ಈ ದಿನ ಬರುವಂಥದ್ದು ಇದೆ. ಆದರೆ ನಿಮ್ಮ ಯೋಜನೆಯನ್ನು ಸ್ವಲ್ಪ ಕಡಿತಗೊಳಿಸಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಜೊತೆಗೆ ಈ ದಿನ ಸ್ವಲ್ಪ ನಿರ್ಲಕ್ಷ್ಯ ಇರುವಂತಹ ದಿನ ಕೂಡ. ಯಾವುದನ್ನು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಇದರಿಂದ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ನಷ್ಟ ಇದೆ, ಸ್ವಲ್ಪ ಸೋಲು ಕೂಡ ಇರುವಂತಹ ದಿನ. ಹಾಗಾಗಿ ಯಾವುದೇ ವಿಚಾರವನ್ನು ಈ ದಿನ ಸ್ವಲ್ಪ ಸೀರಿಯಸ್ ಆಗಿ ನೋಡಬೇಕು. ಹಾಗೆ ಕೆಲವು ವಿಚಾರಕ್ಕೆ ತುಂಬ ಗಮನ ಕೊಡಬೇಕು. ಏಕೆಂದರೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಈ ದಿನ ನೀವು ಯಶಸ್ವಿ ವ್ಯಕ್ತಿ ಆಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂತಹ ದಿನದಲ್ಲಿ ಇದು ಕೂಡ ಕಳೆದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಒಬ್ಬ ವ್ಯಕ್ತಿಗಾಗಿ ನೀವು ತುಂಬ ಪ್ರಯಾಸ ಪಡುವಂಥದ್ದು, ತುಂಬ ನಿರೀಕ್ಷೆ ಪಡ್ತಾ ಇದ್ದೀರಿ. ಆದರೆ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡ್ತಾರೋ ಇಲ್ವೋ, ನಿಮಗೆ ಅನುಕೂಲವನ್ನು ತರ್ತಾರೋ ಇಲ್ವೋ, ಆದರೆ ನಿಮ್ಮ ನಿರೀಕ್ಷೆ ಮಾತ್ರ ಬೆಟ್ಟದಷ್ಟು ಇರುವಂಥದ್ದು ಈ ದಿನ. ಬೇಕು ಅನ್ನೋರು ಬೆಟ್ಟದ ತುದಿಯಲ್ಲಿದ್ದರೂ ಕೂಡ ಓಡೋಡಿ ಬರ್ತಾರೆ, ಹುಡುಕಿಕೊಂಡು ಬರ್ತಾರೆ. ಆದರೆ ಬೇಡ ಅನ್ನೋರು ಕಣ್ಣಿನ ಎದುರಿಗಿದ್ರೂ ಕೂಡ ಕಡೆಗಾಣಿಸ್ತಾರೆ. ಹಾಗಾಗಿನೇ ಈ ವ್ಯಕ್ತಿಯ ಸೂಕ್ಷ್ಮತೆಯನ್ನು ನೀವು ಅರಿತುಕೊಳ್ಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಈ ರೀತಿಯ ಸಂಬಂಧಗಳನ್ನು ಸ್ವಲ್ಪ ಅಳೆದು ನೋಡಬೇಕು ನೀವು. ಹಾಗೆ ಈ ದಿನ ನೀವು ಯಾವುದೇ ಉದ್ದೇಶ ಇಟ್ಟುಕೊಂಡು ಮಾಡುವಂತಹ ಪ್ರಯಾಣ ಕೂಡ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ಪ್ರಯಾಣದ ಸಂದರ್ಭವನ್ನು ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ತಪ್ಪುಗಳನ್ನು ಅರಿತು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭವೊಂದು ಒದಗಿ ಬರುತ್ತೆ. ಅದರಲ್ಲಿ ಸರಿ ತಪ್ಪುಗಳನ್ನು ಗುರುತಿಸಿಕೊಂಡು ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು, ಕಾನೂನಿನ ಸಮಸ್ಯೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪೂರ್ಣವಾದ ತೃಪ್ತಿ ಇಲ್ಲದಾಗ ಹತಾಶೆ, ನಿರಾಶೆ ಅನ್ನುವಂಥದ್ದು ಇರುತ್ತೆ. ಇದು ತಾತ್ಕಾಲಿಕ. ಅದನ್ನು ನೀವು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಏನೋ ಒಂದು ಖುಷಿ, ಸಂತೋಷ ಇರುವಂಥ ಸಂದರ್ಭಗಳಿರುತ್ತೆ. ಕುಟುಂಬಸ್ಥರ ಬೆಂಬಲ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗಾಗಿ ಈ ದಿನ ತ್ಯಾಗ ಮಾಡುವಂಥದ್ದು, ನಿಮ್ಮ ಬಗ್ಗೆ ಕಾಳಜಿ ಕಳಕಳಿ ವಹಿಸುವಂಥದ್ದು ಅದು ಈ ದಿನ ಎದ್ದು ಕಾಣಿಸುತ್ತೆ. ಹಾಗೆ ನಿಮ್ಮಲ್ಲೂ ಕೂಡ ಒಂದು ಪ್ರೀತಿಯ ಅಂಕುರ ಆಗುವಂಥದ್ದು, ಏನೋ ಒಂದು ರೀತಿಯಲ್ಲಿ ವಾತ್ಸಲ್ಯ, ಒಂದು ಕರುಣೆ ಈ ದಿನ ಒಬ್ಬ ವ್ಯಕ್ತಿಯ ಮೇಲೆ ಇದ್ದೇ ಇರುತ್ತೆ ನಿಮಗೆ. ಹಾಗೆ ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಈ ದಿನ ಆಸಕ್ತಿ ಇದೆ. ಅದಕ್ಕಾಗಿಯೇ ಈ ದಿನ ಹೆಚ್ಚು ಸಾತ್ವಿಕವಾದಂತಹ ವಿಚಾರಗಳು, ಧಾರ್ಮಿಕವಾದಂತಹ ವಿಚಾರಗಳೇ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಇನ್ನು ಹಳೆಯ ಸ್ನೇಹಿತರ ಜೊತೆಯಲ್ಲಿ ಬಾಲ್ಯದ ದಿನಗಳನ್ನು ಜ್ಞಾಪಿಸ್ಕೊಳ್ತೀರಿ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಹಳೆಯದ್ದು ನೆನಪಿಗೆ ಬಂದೇ ಬರುತ್ತೆ ಈ ದಿನ.
ಹಾಗಾಗಿ ಈ ದಿನ ಹಳೆಯದನ್ನು ಮೆಲುಕು ಹಾಕುವಾಗ ಸಂತೋಷ ಇದೆ, ಒಂದು ರೀತಿಯಲ್ಲಿ ತೃಪ್ತಿ ಕೂಡ ಇದೆ. ಆದರೆ ಈ ದಿನ ಯಾಕೆ ಹೀಗಾಯಿತು ಅನ್ನುವಂಥ ಆಲೋಚನೆ ಕೂಡ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಹಳೆಯದರ ಹೊಸತರ ತುಲನೆ ಮಾಡುವಂಥ ಒಂದು ವಿಚಾರ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮುಗ್ಧತೆಯನ್ನು ಬಂಧುಗಳು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಇನ್ನೋಸೆನ್ಸ್ ಈ ದಿನ ಬಲಿಯಾಗ್ಬಿಡುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರಲಿ, ಯಾವುದೇ ಒಂದು ರೀತಿಯ ಸಮಸ್ಯೆಗಳಿರಲಿ, ಅದನ್ನು ತುಂಬ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ. ಯಾಕೆಂದರೆ ನಿಮ್ಮ ಮಾತು ಈ ದಿನ ಬಹಳ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮಾತಿನಲ್ಲೇ ಮೋಡಿ ಮಾಡುವಂಥದ್ದು, ಮಾತಿನಲ್ಲೇ ಆಕರ್ಷಣೆ ಮಾಡುವಂಥ ಒಂದು ವಿದ್ವತ್ತು ನಿಮಗೆ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಸಂಬಂಧಗಳು ಹಳಸಾಗಿದ್ದರೆ ಈ ದಿನ ಅದನ್ನು ನವೀಕರಣ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಕೂಡ ಇದೆ. ಅದನ್ನು ಪ್ರೇಮಿಗಳು ವಿಶೇಷವಾಗಿ ಗಮನಿಸಬೇಕು. ನಿಮ್ಮ ಒಂದು ಪ್ರೀತಿಯ ಜೀವನ ಈ ದಿನ ಬಹಳ ಸಂತೋಷದಲ್ಲಿರುತ್ತೆ, ತುಂಬ ಕಲರ್ಫುಲ್ ಆಗಿರುತ್ತೆ. ನಿಮ್ಮ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿ ಇರುವಂಥದ್ದು. ಇಷ್ಟೆಲ್ಲವನ್ನು ನಿಮಗೆ ಕೊಟ್ಟಿರುವಂಥ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ. ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಅದರಲ್ಲೂ 6ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸರಳವಾಗಿ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಯುತ್ತೆ. ಯಾವುದಕ್ಕೂ ಕೂಡ ಹೆಚ್ಚು ಬಾಧೆ ಇಲ್ಲ. ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಈ ದಿನ ತುಂಬಿ ಬಂದಿದೆ. ಹಾಗೆ ಈ ದಿನ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಂಥದ್ದು, ಹಣಕಾಸಿನ ಒಂದು ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಯಾವುದೇ ರೀತಿಯ ಒಂದು ಯೋಚನೆ, ಆಲೋಚನೆ, ಒಂದು ಯೋಜನೆ, ಒಂದು ಸಂಕಲ್ಪ ಮನಸ್ಸಿನಲ್ಲಿದ್ದರೆ ಅದನ್ನು ಈ ದಿನ ಕಾರ್ಯಗತಗೊಳಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಏಕೆಂದರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಸಕ್ಸಸ್ಸನ್ನು ತರುತ್ತೆ. ಹಾಗೆ ಈ ಅಗತ್ಯವಾದಂತಹ ವೇಳೆಯಲ್ಲಿ ಕೊಟ್ಟದ್ದು ಅಲ್ಪವಾದರೂ ಕೂಡ ಅದು ಅಮೂಲ್ಯವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮಗೆ ಮಾಡುವಂತಹ ಸಹಾಯ ಅದು ಸಣ್ಣದೇ ಇರಬಹುದು, ಆದರೆ ತುಂಬ ಅಮೂಲ್ಯವಾದದ್ದು, ತುಂಬ ಬೆಲೆ ಇದೆ, ಸಮಯೋಚಿತ ಸಂದರ್ಭೋಚಿತವಾಗಿ ಬಂದಿರುವಂಥದ್ದು ಅದು. ಹಾಗಾಗಿನೇ ಈ ದಿನ ನಿಮ್ಮ ಯಾವುದೇ ಕೆಲಸಕ್ಕೆ ಯಾರಾದರೂ ಒಬ್ಬರ ಸಹಕಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೆ ಈ ದಿನ ಸಮಯವನ್ನು ಬಹಳ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ಕಾಲಹರಣ ಅನ್ನುವಂಥದ್ದಿಲ್ಲ, ಸೋಮಾರಿತನ ಅನ್ನುವಂಥದ್ದು ಇಲ್ಲ. ಇನ್ನು ಕೆಲಸ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಇರುವಂಥದ್ದು, ಆಸಕ್ತಿಯನ್ನು ಉಳಿಸ್ಕೊಂಡಿದ್ದೀರಿ, ಅದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು. ಇನ್ನು ಯಾವುದೇ ವ್ಯಕ್ತಿಯನ್ನು ಕಡೆಗಣಿಸದೆ ಈ ದಿನ ಅವರನ್ನು ಕೂಡ ನೀವು ಸಮಭಾವದಿಂದ ಪುರಸ್ಕರಿಸಿದ್ರೆ ಅವರಿಂದ ಒಂದು ಕಿಂಚಿತ್ ಸಹಾಯ ಕೂಡ ನಿಮಗೆ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಬಹಳ ಅರ್ಥಪೂರ್ಣವಾಗಿರುವಂಥ ದಿನ. ಆದರೆ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದೈಹಿಕ ಶ್ರಮ ಸ್ವಲ್ಪ ಹೆಚ್ಚಾಗುವಂಥ ದಿನ. ಹಾಗಾಗಿ ಬುದ್ಧಿವಂತಿಕೆ ಇದೆ, ಆಲೋಚನೆ ಇದೆ, ಮುಂದಾಲೋಚನೆ ಇದೆ, ಎಲ್ಲವೂ ಇದೆ. ಆದರೆ ಈ ಸಣ್ಣ ಕೆಲಸಕ್ಕೂ ಕೂಡ ಹೆಚ್ಚು ಶ್ರಮ ಪಡಬೇಕಾದಂತಹ ದಿನ. ಯಾಕೆಂದರೆ ಈ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ನೀವು ಆರಂಭ ಮಾಡದೇ ಇರುವಂಥದ್ದು ಪ್ರಮುಖವಾದ ಕಾರಣ ಆಗುತ್ತೆ. ಹಾಗೆ ಅತಿಯಾಗಿ ಬೇರೆಯವರನ್ನು ನಂಬುವಂಥದ್ದು ಕೂಡ ನಿಮ್ಮ ಈ ದಿನದ ಅಪಯಶಸ್ಸಿಗೆ ಕಾರಣವಾಗುವಂಥದ್ದು. ಹಾಗಾಗಿ ಕೆಲವು ಜನ ನೋಡಿ ನಿಮ್ಮನ್ನು ನೋಯಿಸ್ತಾರೆ, ಆದರೆ ನಿಮ್ಮಿಂದಲೇ ಅವರಿಗೆ ನೋವಾಗಿದೆ ಅಂತ ಹೇಳಿ ಹೇಳ್ಕೊಳ್ತಾ ಇರ್ತಾರೆ. ಅಂಥ ಒಂದು ಜನರು ಇದ್ದಾರೆ. ಅಂಥ ಗೆಳೆಯರೋ ಬಂಧುಗಳೋ ನಿಮ್ಮ ಜೊತೆಯಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತಹ ಸಂದರ್ಭ. ಹಾಗಾಗಿ ಬಿಸಿ ತುಪ್ಪದಂತೆ ಅಂಥವರನ್ನು ಈ ದಿನ ನೀವು ಸಂಭಾಳಿಸಬೇಕಾಗತ್ತೆ. ಇದು ಸ್ವಲ್ಪ ಕಷ್ಟ, ಆದರೆ ಈ ದಿನ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಮನಸ್ಸಿದೆ. ಹಾಗಾಗಿ ನಿಮ್ಮಿಂದ ಕೆಲವರನ್ನು ದೂರ ಇಡುವಂಥ ಪ್ರಯತ್ನ ಕೂಡ ಹಾಗೇ ಆಗುತ್ತೆ. ಹಾಗೆ ಈ ದಿನ ಕೆಟ್ಟ ಅಭ್ಯಾಸಗಳನ್ನು ಯಾರು ಹೊಂದಿದ್ದಾರೋ ಅಂಥವ್ರನ್ನ ಬದಲಾವಣೆ ಮಾಡ್ಬೋದು, ಆದರೆ ಕೆಟ್ಟ ಆಲೋಚನೆಗಳನ್ನು ಹೊಂದಿರುವಂಥವ್ರನ್ನ ಬದಲಾವಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ.
ಹಾಗಾಗಿ ಈ ದಿನ ವ್ಯಕ್ತಿಗಳಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ಗುರುತಿಸಬೇಕು. ಇಂಡಿವಿಜುವಲ್ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ತುಂಬ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಸೈಕಾಲಜಿಯನ್ನು ಸ್ಟಡಿ ಮಾಡಬೇಕು, ಬೇರೆಯವರ ಮನಸ್ಸನ್ನು ಅರ್ಥಕೊಳ್ಬೇಕು. ಇಂಥ ಪ್ರಯತ್ನಗಳು ನಿಮಗೆ ಆಗುವಂಥದ್ದು ಇದೆ. ಇದು ಭಾರಿ ಅನುಭವವನ್ನು ತಂದುಕೊಡುವಂಥ ವಿಚಾರಗಳು. ಅದನ್ನು ಈ ದಿನ ಅನುಭವಿಸ್ತೀರಿ. ಆದರೆ ಈ ದಿನ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಸರಿ ದಾರಿಯಲ್ಲಿರಿ, ಪ್ರಾಮಾಣಿಕವಾಗಿರಿ, ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಮೀಸಲಾಗಿಡಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕಾರ್ಯದಕ್ಷತೆ ಆಗಲಿ, ನಿಮ್ಮ ಕಾರ್ಯಪ್ರವೃತ್ತಿಯಾಗಲಿ ನಿಮ್ಮ ಮನೆ ಮಂದಿಗೆ ಇಷ್ಟ ಆಗಬೇಕು. ಮೊದಲು ಅದೇ ರೀತಿ ನಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಎಷ್ಟೋ ಪ್ರಯತ್ನಗಳಲ್ಲಿ ನಿಮಗೆ ಕೆಲವೊಂದರಲ್ಲಿ ಸಕ್ಸಸ್ಸನ್ನು ಕಾಣುವಂಥದ್ದು, ಕೆಲವಲ್ಲಿ ನಷ್ಟವನ್ನು ಕಾಣುವಂಥದ್ದು ಕೂಡ ಇದೆ. ಮಿಶ್ರ ಫಲಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಖಿನ್ನತೆ ಅನ್ನುವಂಥದ್ದು ಇದೆ. ಏನೋ ಇದ್ದಕ್ಕಿದ್ದಾಗೆ ಡಿಪ್ರೆಷನ್ಗೆ ಹೋಗುವಂಥದ್ದು, ಹತಾಶ ಮನೋಭಾವ, ಇನ್ನು ನನ್ನಿಂದ ಸಾಧ್ಯ ಆಗಲ್ಲ, ನನಗೆ ಲಾಭ ಇಲ್ಲ, ನನಗೆ ಯಾರೂ ಕೂಡ ಇಲ್ಲ, ಭಗವಂತ ಕೂಡ ನನ್ನ ಪಾಲಿಗಿಲ್ಲ ಅನ್ನುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುವಂಥದ್ದು. ಇದು ಹತಾಶ ಮನೋಭಾವ. ಆದರೆ ನಿಮಗೆ ಎಲ್ಲವೂ ಕೂಡ ಇದೆ, ಆದರೆ ಅದನ್ನು ನೀವು ಮರೆಮಾಚುವಂಥದ್ದು ಕೂಡ ಇರುತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ, ಆದರೆ ಬೇರೆಯವರಿಗೆ ಅದರ ಅರಿವಿದೆ. ಹಾಗಾಗಿ ನಿಮ್ಮನ್ನು ನೀವು ಮೊದಲು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗಬೇಕಾಗತ್ತೆ. ಹಾಗೆ ಈ ದಿನ ಚಾಡಿಕೋರರ ಮಾತಿಗೆ ಮಾನ್ಯತೆಯನ್ನು ನೀಡಬೇಡಿ. ಇದು ನಿಮಗೆ ತುಂಬ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸನ್ನೇ ವೀಕ್ ಮಾಡುವಂಥ ವಿಚಾರ ಇದು. ಹಾಗೆ ಕೆಲವು ಪ್ರಮುಖ ವಿಚಾರಗಳನ್ನು ನೀವು ಈ ದಿನ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬುದ್ಧಿಗೆ ಮಂಕು ಕವಿದಿರುತ್ತೆ. ಆಗಲೇ ಹೇಳಿದ್ದು, ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ವಿಚಾರ. ಇನ್ನು ಈ ದಿನದಲ್ಲಿ ಯಾರಿಗೆ ಮೋಸ ಆಗಿದೆಯೋ ಅಂಥವರನ್ನು ಸಾಂತ್ವನ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ನೋಡಿ, ನೀವೇ ತೊಂದರೆಯಲ್ಲಿದ್ದೀರಿ, ನಿಮಗೆ ತೊಂದರೆಯಲ್ಲಿರುವಂಥವ್ರಿಗೂ ಕೂಡ ಏನೋ ಒಂದು ಧೈರ್ಯ ಹೇಳಬೇಕು ಅನ್ನುವಂಥ ಮನಸ್ಸಿದೆ. ಹಾಗೆ ಅಂಥ ಒಂದು ವಿಚಾರವನ್ನು ನಿಮಗೂ ಕೂಡ ಇದನ್ನು ಅಪ್ಲೈ ಮಾಡಿಕೊಳ್ಬೇಕು. ಇನ್ನು ಎಲ್ಲ ತಪ್ಪುಗಳನ್ನು ನೀವು ಒಬ್ಬರೇ ಮಾಡಲಿಕ್ಕೆ ನಿಮ್ಮ ಜೀವನ ಸಾಕಾಗಲ್ಲ. ಹಾಗಾಗಿ ಬೇರೆಯವರು ಮಾಡಿರುವಂಥ ತಪ್ಪುಗಳಿಂದ ಅವರಿಗೆ ಆಗಿರುವಂಥ ನೋವು, ನಷ್ಟ, ಸಂಕಟ, ದುಃಖ ಏನಿದೆ ಅದನ್ನು ನೀವು ತಿಳ್ಕೊಳ್ಬೇಕು. ಅದರಿಂದ ಒಂದು ಪಾಠವನ್ನು ಕಲ್ತ್ಕೊಳ್ಬೇಕು. ಹಾಗಾಗಿ ಈ ದಿನ ಕೆಲವರ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ನೋಡುತ್ತಂ ಕೆಲವೊಮ್ಮೆ ಮಾಡುತ್ತಂ ಆ ಸ್ವಭಾವತಃ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ಅನುಭವದ ದಿನ, ಒಳ್ಳೆಯ ಜ್ಞಾನ ನಿಮಗೆ ಸಿಕ್ಕುವಂಥದ್ದು, ಒಳ್ಳೆಯ ವಿಚಾರಗಳು ನಿಮಗೆ ಸಿಕ್ಕುವಂಥದ್ದಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹೊಸ ವ್ಯಕ್ತಿಯ ಪರಿಚಯ ಕೂಡ ಈ ದಿನ ಆಗುತ್ತೆ. ಅದು ಮುಂದೆ ನಿಮಗೆ ಅನುಕೂಲವನ್ನೇ ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇದೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಇದೆ. ಹಾಗೆ ಯಾವುದೇ ಸಮಸ್ಯೆಯನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿನೇ ಬಹಳ ಶಕ್ತಿ ಮೀರಿ ಈ ದಿನ ಕೆಲಸ ಮಾಡ್ತೀರಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅನುಕೂಲಕರವಾದಂಥ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಜೊತೆಗೆ ಗ್ರಹಗತಿಗಳು ಕೂಡ ನಿಮ್ಮ ಪರವಾಗಿ ಈ ದಿನ ಇರುವಂಥದ್ದು. ಅದಕ್ಕಾಗಿಯೇ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಲಾಭ ಅನ್ನುವಂಥದ್ದು ಇದೆ. ಇನ್ನು ಕುಟುಂಬದವರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಯಾರೋ ಒಂದು ಕುಟುಂಬಸ್ಥರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ನಡತೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳುವಂಥದ್ದು ಇದೆ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ, ಅದು ಒಂದು ಅಭಿಪ್ರೇರಣೆ, ಅದೇ ಒಂದು ಮೋಟಿವೇಶನ್ ಆಗಿ ಪರಿವರ್ತನೆ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಭೂ ವ್ಯವಹಾರಗಳಲ್ಲಿ, ಸ್ಥಿರಾಸ್ತಿಯ ವ್ಯವಹಾರಗಳಲ್ಲಿ ಈ ದಿನದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ
ಪ್ರಗತಿ ಇದೆ. ಹಾಗಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಅಧಿಕಾರಿಗಳಿಂದ ನಿಮಗೆ ಸಹಾಯ ಸಿಕ್ಕತ್ತೆ, ಸಹಕಾರಗಳು ಸಿಕ್ಕತ್ತೆ, ಕಾನೂನಿನ ನೆರವು ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ತುಂಬ ತರ್ಕಬದ್ಧವಾಗಿ ಆಲೋಚನೆ ಮಾಡ್ತೀರಿ. ತುಂಬ ವಿಶೇಷ ರೀತಿಯಲ್ಲಿ ಕೆಲಸಗಳನ್ನು ಅಥವಾ ಆ ಚಟುವಟಿಕೆಗಳನ್ನು ನೀವು ಲಾಜಿಕಲ್ಲಾಗಿ ಯೋಚನೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತಪ್ಪು ಇಲ್ಲದೆ ಇದ್ದರೆ ತಲೆ ಬಾಗಿಸಬೇಡಿ. ನಂಬಿಕೆ ಇಲ್ಲದವರೊಂದಿಗೆ ಯಾವುದೇ ಒಂದು ವಿಚಾರದಲ್ಲೂ ವಾದ ಮಾಡಬೇಡಿ ಅನ್ನುವಂಥದ್ದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಗೋಗ್ರಾಸವನ್ನು ಮಾಡಿ, ಗೋಪೂಜೆಯನ್ನು ಮಾಡಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ತುಳಸಿ ಇದ್ದರೆ ಮನೆ ಹತ್ರ ಅದಕ್ಕೂ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವಾಗ ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಹಾಕಿಕೊಂಡು ಹೊರಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.